ನಾವು ಊಟ ತಿಂಡಿ ಏನು ಮಾಡ್ತೀವಿ ಅದರಲ್ಲಿ ಫೈಬರ್ ಕಂಟೆಂಟ್ಸ್ ಕಮ್ಮಿ ಆಗಿಬಿಟ್ಟಿದೆ. ಪ್ರೊಸೆಸಿಂಗ್ಸು, ಆಮೇಲೆ ತುಂಬ ಮಸಾಲೆ ಹಾಕೋದು, ಆಮೇಲೆ ತುಂಬ ಖಾರ, ಹುಳಿ, ಎಣ್ಣೆ, ಸೊ ಇದೆಲ್ಲ ತಿನ್ನೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಇದನ್ನ ಕರೆಕ್ಟ್ ಮಾಡೋದಿಲ್ವೋ ಇಟ್ ಕ್ಯಾನ್ ಲೀಡ್ ಟು ದ ಪೈಲ್ಸ್. ಸರ್, ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಬೇಸಿಗೆಯಲ್ಲಿ ಈ ಪೈಲ್ಸ್ ಅನ್ನೋದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಾಗಿ ಅಂತ? ಯೂಶುವಲಿ ಬೇಸಿಗೆ ಅಂತ ಇಲ್ಲ, ಸಾಮಾನ್ಯವಾಗಿ ಪೈಲ್ಸ್ ಒಂದು ಕಾಮನ್ ತೊಂದರೆ ಆಗಿಬಿಟ್ಟಿದೆ. ಯಾಕಂದರೆ ಒಂದು ನಾವು ಊಟ ತಿಂಡಿ ಏನು ಮಾಡ್ತೀವಿ ಅದರಲ್ಲಿ ಫೈಬರ್ ಕಂಟೆಂಟ್ಸ್ ಕಮ್ಮಿ ಆಗಿಬಿಟ್ಟಿದೆ. ಎರಡನೇದು ಎಣ್ಣೆ ಪದಾರ್ಥಗಳು ಜಾಸ್ತಿ ಆಗಿಬಿಟ್ಟಿದೆ. ಮೂರನೇದು ಈ ಪ್ರೊಸೆಸಿಂಗ್ಸು, ಆಮೇಲೆ ತುಂಬ ಮಸಾಲೆ ಹಾಕೋದು, ಆಮೇಲೆ ತುಂಬ ಖಾರ, ಹುಳಿ, ಎಣ್ಣೆ ಅಥವಾ ಸ್ಪೈಸಿ ಇರಬಹುದು. ಸೊ ಇದೆಲ್ಲ ತಿನ್ನೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಇದನ್ನು ಇಗ್ನೋರ್ ಮಾಡ್ತೀವಿ, ಯಾವಾಗ ಕಂಟಿನ್ಯೂಸ್ ಆಗಿ ನಾವು ಈ ಎಣ್ಣೆಲಿ ಕರೆದಿದ್ದು ಖಾರ, ಹುಳಿ, ಎಣ್ಣೆ ಪದಾರ್ಥ, ತುಂಬ ಪ್ರೋಸೆಸ್ಡು, ರಿಫೈನ್ಡ್ ಆಯಿಲು, ಇಂಥ ಡೀಪ್ ಫ್ರೈಡ್ ಇಂಥ ತಗೋತಾ ಹೋಗ್ತೀವಿ, ಕ್ರಾನಿಕ್ ಕಾನ್ಸ್ಟಿಪೇಷನ್ ಅದು ನಮಗೆ ಪೈಲ್ಸ್ ಆಗಿ ಕನ್ವರ್ಟ್ ಆಗಬಹುದು. ಸೊ ಯಾವಾಗ ಈ ಪೈಲ್ಸ್ ಆಗಿ ಕನ್ವರ್ಟ್ ಆಗತ್ತೆ ಆಗ ನಮಗೆ ತೊಂದರೆ ಇನಿಷಿಯಲಿ ನಮಗೆ ಗೊತ್ತಾಗೋದಿಲ್ಲ. ಸೊ ಯಾವಾಗ ಇದು ಪೈಲ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆಗ ಚೂರು ಸ್ವಲ್ಪ ನೋವು ಬರೋದು ಅಥವಾ ಕಾನ್ಸ್ಟಿಪೇಷನ್ ಇರೋದು ಅಥವಾ ಕೆಲವೊಮ್ಮೆ ಸ್ವಲ್ಪ ರಕ್ತ ಹೋಗೋದು ಮೋಷನ್ನಲ್ಲಿ, ಸೊ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪೈಲ್ಸಿಗೆ ಒಂದು ಮೇಜರ್ ಕಾಸ್ ಏನಂದರೆ ನಮ್ಮ ಆಹಾರ ಪದ್ಧತಿ. ಓಕೆ, ಸೊ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾ ಇದ್ರಿ. ಸೊ ಕಾನ್ಸ್ಟಿಪೇಷನ್ ಇನ್ ಪರ್ಟಿಕ್ಯುಲರ್ ಹೇಗೆ ಕಾರಣ ಆಗುತ್ತೆ ಪೈಲ್ಸ್ಗೆ ಅಂತ? ಯೂಶ್ವಲಿ ಏನಾಗುತ್ತೆ ಅಂದರೆ ಯಾವಾಗ ನಾನು ಹೇಳ್ದಾಗೆ ಯಾವಾಗ ನಮ್ಮ ಡಯಟಲ್ಲಿ ಫೈಬರ್ ಇರೋದಿಲ್ಲ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಅಥವಾ ತುಂಬ ಪ್ರೊಸೆಸಿಂಗ್ ಫುಡ್ಸ್ ತಗೋತೀವಿ, ನಮ್ಮ ಮೆಟಬಾಲಿಸಮ್ ಹಾಳಾಗುವಂಥ ಫುಡ್ ತಗೋತೀವಿ, ಅಥವಾ ತುಂಬ ಮೈದದ ಪದಾರ್ಥ ತಗೋತೀವಿ, ಅದು ಎಣ್ಣೆಯಲ್ಲಿ ಕರೆದಿರೋದು, ಇದೆಲ್ಲ ಡೈಜೆಷನ್ ಆಗಲಿಕ್ಕೆ ತುಂಬ ಹೆವಿ ಇರ್ತದೆ. ಸೊ ಯಾವಾಗ ನಮ್ಮ ಬಾಡಿ ಅದನ್ನು ಸರಿಯಾಗಿ ಡೈಜೆಸ್ಟ್ ಮಾಡ್ತಾ ಇಲ್ಲ ಅಥವಾ ಜೀರ್ಣ ಆಗ್ತಾ ಇಲ್ವೋ ಅದು ಸರಿಯಾಗಿ ಎಲಿಮಿನೇಟು ಆಗೋದಿಲ್ಲ. ಸೊ ಯಾವಾಗ ಅದು ಸರಿಯಾಗಿ ಎಲಿಮಿನೇಟ್ ಆಗೋದಿಲ್ಲೋ ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ. ಇದು ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಇರ್ತದೆ ಸಾಮಾನ್ಯವಾಗಿ. ಯಾವಾಗ ನಾವು ಇದನ್ನ ಕರೆಕ್ಟ್ ಮಾಡೋದಿಲ್ವೋ ಇಟ್ ಕ್ಯಾನ್ ಲೀಡ್ ಟು ದ ಪೈಲ್ಸ್. ಸೊ ಈ ಕಾನ್ಸ್ಟಿಪೇಷನ್ ಆದಾಗ ಏನಾಗುತ್ತೆ ಅಂದರೆ ನಮಗೆ ಏನು ನಾವು ರಕ್ತನಾಳಗಳಿರುತ್ತೆ ನಮ್ಮ ಗುದಮಾರ್ಗದಲ್ಲಿ ಇರಬಹುದು ಅಥವಾ ರೆಕ್ಟಲ್ ವೇನ್ಸ್ ಇರಬಹುದು, ಇದರಲ್ಲಿ ಏನು ರಕ್ತನಾಳ ಇರುತ್ತೆ ಅದರಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಗಂಟು ಥರ ಆಗ್ತಾ ಹೋಗುತ್ತೆ, ರಕ್ತ ಸರ್ಕ್ಯುಲೇಷನ್ ಸರಿ ಆಗೋದಿಲ್ಲ. ಆಮೇಲೆ ನಾವು ತುಂಬ ಪ್ರೆಷರ್ ಹಾಕ್ತೀವಿ, ಯಾಕಂದರೆ ಯಾವಾಗ ನಮ್ಮ ಬೊವೆಲ್ ಹೊಟ್ಟೆ ಕ್ಲೀನ್ ಆಗೋದಿಲ್ವೋ ನಾವು ತುಂಬ ಪ್ರೆಷರ್ ಹಾಕ್ತಾ ಹೋಗ್ತೀವಿ. ಈ ತುಂಬ ಪ್ರೆಷರ್ ಹಾಕಿ ಸ್ಟ್ರೈನ್ ಹಾಕೋದ್ರಿಂದ ನಮ್ಮ ರೆಕ್ಟಲ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳು ಅಥವಾ ರೆಕ್ಟಲ್ ಮಸಲ್ಸ್ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಇದೊಂದು ಮೇಜರ್ ಕಾರಣ ಈ ಸಾಮಾನ್ಯವಾಗಿ ಸಿಂಪಲ್ ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಪೈಲ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಈ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅಲ್ಲೇ ನಾವು ರೆಮಿಡಿ ಮಾಡಿದರೆ ಇದು ಪೈಲ್ಸ್ ಆಗಿ ಕನ್ವರ್ಟ್ ಆಗೋದು ಅಲ್ಲೇ ಪ್ರಿವೆಂಟ್ ಮಾಡ್ಕೋಬಹುದು ನಾವು. ಓಕೆ, ಈಗ ಪೈಲ್ಸ್ಗೆ ಕಾನ್ಸ್ಟಿಪೇಷನ್ ರೀಸನ್ ಅಂತ ಹೇಳಿದ್ರಿ. ಕಾನ್ಸ್ಟಿಪೇಷನ್ ಅರ್ಲಿ ಸಿಂಪ್ಟಮ್ಸ್ ಅಂತ ಏನಾದರೂ ಇದೆಯಾ ಗೊತ್ತಾಗೋದಕ್ಕೆ? ಯೂಶ್ವಲಿ ಪೈಲ್ಸಿಗೆ ಅರ್ಲಿ ಸಿಂಪ್ಟಮ್ಸು ಗೊತ್ತಾಗೋದಿಲ್ಲ, ಬಟ್ ಕಾನ್ಸ್ಟಿಪೇಷನ್ ಲಾಂಗ್ ಟರ್ಮು ಕ್ರಾನಿಕ್ ಆಗಿ ಕಾನ್ಸ್ಟಿಪೇಷನ್ ಇದ್ರೆ ದ ಮೆಜಾರಿಟಿ ಆಫ್ ದ ಟೈಮ್ಸ್ ಪೈಲ್ಸ್ ಬರೋ ಚಾನ್ಸಸ್ ಇರ್ತದೆ. ಆಯ್ತಾ, ಇದೆರಡು ಇಂಟರ್ಲಿಂಕ್ಡ್ ಇರುತ್ತೆ. ಯಾಕಂದ್ರೆ ಕಾನ್ಸ್ಟಿಪೇಷನ್ ಇದ್ರೆ ಪೈಲ್ಸ್ ಬರಬಹುದು ಅಥವಾ ಪೈಲ್ಸ್ ಇದ್ರೆ ಕಾನ್ಸ್ಟಿಪೇಷನ್ ಇರಬಹುದು. ಯಾಕಂದ್ರೆ ಪೈಲ್ಸ್ ಇದ್ದಾಗ ಕೆಲವೊಮ್ಮೆ ಬ್ಲೀಡಿಂಗ್ ಆಗಬಹುದು ಅಥವಾ ತುಂಬಾ ನೋವಿರುತ್ತೆ ಅಥವಾ ಮೋಷನ್ ಕ್ಲಿಯರ್ ಆಗಿ ಇರೋದಿಲ್ಲ. ತುಂಬಾ ಮೋಷನ್ ಟೈಟ್ ಇದ್ರೆ ನೋವು ಜೊತೆ ಬ್ಲೀಡಿಂಗ್ ಎರಡೂ ಇರ್ತದೆ. ಹಾಗಾಗಿ ಅದು ಹೆದರ್ಕೊಂಡ್ಬಿಟ್ಟು ಪೇಷಂಟ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಮೋಷನ್ ನ ಫ್ರೀ ಆಗಿ ಪಾಸ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಬ್ಲೀಡಿಂಗ್ ಆಗ್ಬೋದು ಅಂತ ಹೆದರ್ಕೋತಾರೆ. ಸೊ ಪೈಲ್ಸ್ ಇದ್ರೆ ಕಾನ್ಸ್ಟಿಪೇಷನ್ ಆಗಬಹುದು. ಕಾನ್ಸ್ಟಿಪೇಷನ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಪೈಲ್ಸ್ ಆಗಬಹುದು. ಸೊ ಹಾಗಾಗಿ ನಾವು ಸ್ವಲ್ಪ ಒಳ್ಳೆಯ ರೀತಿಯ ಆಹಾರ ವಿಹಾರವನ್ನು ಅಳವಡಿಸ್ಕೊಳ್ಳೋದ್ರಿಂದ, ಜೀವನ ಶೈಲಿಯನ್ನು ಸ್ವಲ್ಪ ನಾವು ಮಾಡಿಫೈ ಮಾಡೋದ್ರಿಂದ ಈ ತೊಂದರೆಯನ್ನು ನಾವು ಪ್ರಿವೆಂಟ್ ಮಾಡಬಹುದು ಯೂಶುವಲಿ. ಓಕೆ, ಸೊ ಡಯಟರಿ ಸೋರ್ಸಸ್ ಏನೆಲ್ಲ ಇದೆ ಈ ಪೈಲ್ಸ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ? ಇದರಲ್ಲಿ ನಾನು ಎರಡೂ ಸೇರ್ಸ್ ಹೇಳ್ತೀನಿ ನಿಮಗೆ, ಕಾನ್ಸ್ಟಿಪೇಷನ್ ಮತ್ತೆ ಪೈಲ್ಸ್ನ ಹೇಗೆ ನಾವು ಪ್ರಿವೆಂಟ್ ಮಾಡಬೇಕಂತ. ಸೊ ಇದೆರಡಕ್ಕೂ ಮೇನ್ ರೀಸನ್ ಏನಂದ್ರೆ ನಮ್ಮ ಆಹಾರ ಪದ್ಧತಿ. ಸೊ ಇದನ್ನ ನಾವು ಚೇಂಜ್ ಮಾಡಿಬಿಟ್ರೆ ಒಂದು ಇದನ್ನ ಪ್ರಿವೆಂಟ್ ಮಾಡಬಹುದು, ಎರಡನೇದು ಅರ್ಲಿ ಸ್ಟೇಜಸ್ ಏನಾರು ಇದ್ರೆ ಇದನ್ನ ರಿವರ್ಸು ಮಾಡಬಹುದು. ಸೊ ಮೇನ್ ಕಾರಣ ಏನಂದ್ರೆ ಎಲ್ಲಿ ನಾವು ತುಂಬಾ ಸ್ಪೈಸಿ ಖಾರ ಅಥವಾ ಹುಳಿ ಪದಾರ್ಥ
ಜೊತೆಗೆ ಎಣ್ಣೆಯಲ್ಲಿ ಕರ್ದಿದ್ದ ಪದಾರ್ಥ ಅಥವಾ ಮೈದದ ಪದಾರ್ಥ ಇರಬಹುದು, ತುಂಬ ಸಕ್ಕರೆ ಪದಾರ್ಥ ಇರಬಹುದು, ಅಥವಾ ತುಂಬ ಪ್ರೊಸೆಸ್ಡ್ ಫುಡ್ ಅಂತೀವಿ. ಇದರಲ್ಲೆಲ್ಲ ನೀವು ನೋಡಿದರೆ ಫೈಬರ್ ಇರೋದಿಲ್ಲ. ಆಯ್ತಾ? ಯಾವಾಗ ನೀವು ಫೈಬರ್ ಇಲ್ದಲೇ ಇರೋ ಫುಡ್ಡು ಅಥವಾ ತುಂಬ ತರಕಾರಿ ಯೂಸ್ ಮಾಡ್ದಲೆ, ಎಕ್ಸಾಂಪಲ್ ನಾನು ಹೇಳ್ತೀನಿ, ಈ ಕಾರ್ಬೋಹೈಡ್ರೇಟ್ಸ್ ರಿಚ್ ಫುಡ್, ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅದ್ರ ಜೊತೆ ಕೋಕೋ ತಗೊಳ್ಳೋದ್ರಿಂದ, ಆಮೇಲೆ ರೆಡಿಮೇಡ್ ತುಂಬ ಈ ಸಕ್ಕರೆಯಿಂದ ತುಂಬಿರೋ ಜ್ಯೂಸಸ್ ಅನ್ನು ಕುಡಿಯೋದ್ರಿಂದ, ಆಮೇಲೆ ಯಾವಾಗ ನಮ್ಮದು ವೆಜಿಟೇಬಲ್ ಕನ್ಸಂಪ್ಷನ್ ಲೆಸ್ ಆಗ್ತಾ ಹೋಗುತ್ತೆ, ಈ ಥರ ಜಂಕ್ ಫುಡ್ ಜಾಸ್ತಿ ಆಗ್ತಾ ಹೋಗುತ್ತೋ ಮೆಟಬಾಲಿಸಮು ಹಾಳಾಗ್ತಾ ಹೋಗುತ್ತೆ. ಎರಡನೇದು, ನಮ್ಮ ಬಾಡಿ ಅದನ್ನ ಜೀರ್ಣ ಮಾಡಕ್ ಆಗೋದಿಲ್ಲ, ಹಾಗಾಗಿ ಕಾನ್ಸ್ಟಿಪೇಷನ್ ಆಗುತ್ತೆ. ಈ ಕಾನ್ಸ್ಟಿಪೇಷನ್ ಪೈಲ್ಸ್ ಆಗುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಒಂದ್ 2-3 ಥಿಂಗ್ಸ್ ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಒಂದು, ಯಾವಾಗ್ಲೂ ನಾವು ಆಹಾರ ತಿನ್ಬೇಕಾದ್ರೆ ಫೈಬರ್ ರಿಚ್ ಫುಡ್ ಅಂತೀವಿ. ಸೊ ಆ ಫೈಬರ್ ಇದ್ರೆ ನಮ್ಗೆ ಏನಂತಾರೆ, ಡೈಜೆಷನ್ ಈಸಿ ಆಗುತ್ತೆ ಮತ್ತೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಸೊ ಯೂಶುವಲಿ ನೀವು ನೋಡಿರ್ಬೋದು, ಕಾನ್ಸ್ಟಿಪೇಷನ್ ಇದ್ರೆ ಡಾಕ್ಟರ್ಗಳು ನಿಮಗೆ ಹೇಳ್ತಾರೆ ಫೈಬರ್ ರಿಚ್ ಫುಡ್ ತಗೊಳ್ಳಿ ಅಂತ. ಸೊ ಯಾವಾಗ ನಾವು ಫೈಬರ್ ರಿಚ್ ಫುಡ್ ತಗೋತೀವಿ, ಕಾನ್ಸ್ಟಿಪೇಷನ್ ಇಂದನೂ ಪ್ರಿವೆಂಟ್ ಮಾಡಬಹುದು ಅಥವಾ ಪೈಲ್ಸ್ ನಾನು ಪ್ರಿವೆಂಟ್ ಮಾಡಬಹುದು. ಜೊತೆಗೆ ಪ್ರಾಪರ್ ಹೈಡ್ರೇಷನ್ ಅಂದ್ರೆ ಒಳ್ಳೆ ನೀರು ಕುಡಿಯೋದ್ರಿಂದ, ಜೊತೆಗೆ ಎಳ್ನೀರು, ಮಜ್ಜಿಗೆ ಇದೆಲ್ಲ ತಗೊಳ್ಳೋದ್ರಿಂದ, ಒಳ್ಳೆ ಫ್ರೂಟ್ ಜ್ಯೂಸಸ್ ಇರಬಹುದು, ವೆಜಿಟೇಬಲ್ ಜ್ಯೂಸಸ್ ಇರಬಹುದು, ಇದೆಲ್ಲ ತಗೊಳ್ಳೋದ್ರಿಂದ ನಮಗೆ ಹೈಡ್ರೇಷನ್ ಚೆನ್ನಾಗಾಗ್ತದೆ. ಹೈಡ್ರೇಷನ್ ಚೆನ್ನಾಗಿದ್ರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ಆಹಾರ ಜೀರ್ಣ ಸರಿಯಾಗಿ ಆಗ್ತದೆ. ಯಾವಾಗ ಆಹಾರ ಜೀರ್ಣ ಸರಿಯಾಗುತ್ತೋ ಅದನ್ನ ಎಲಿಮಿನೇಷನ್ ಸರಿಯಾಗುತ್ತೆ. ಅಲ್ಲಿ ನಾವು ಎರಡೂ ಪ್ರಿವೆಂಟ್ ಮಾಡ್ತಾ ಇದೀವಿ. ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡ್ತಾ ಇದೀವಿ, ಪೈಲ್ಸ್ ಆಗೋ ಚಾನ್ಸಸ್ ಇದ್ರೆ ಅದು ಪ್ರಿವೆಂಟ್ ಆಗ್ತಾ ಇದೆ. ಸೊ ಒಂದು, ಒಳ್ಳೆಯ ಆಹಾರ, ಫೈಬರ್ ರಿಚ್ ಫುಡ್. ಎರಡನೇದು, ಪ್ರಾಪರ್ ಹೈಡ್ರೇಷನ್. ಮೂರನೇದು, ತುಂಬಾ ಸೊಪ್ಪು ತರಕಾರಿ ಬಳಸೋದ್ರಿಂದ, ಆಮೇಲೆ ಸ್ಪ್ರೌಟ್ಸ್ ಬಳಸೋದ್ರಿಂದ, ಸ್ವಲ್ಪ ಸೂಪ್ಗಳು, ವೆಜಿಟೇಬಲ್ ಸೂಪ್ಗಳು ತಗೊಳ್ಳೋದ್ರಿಂದ ಯಾವಾಗ ನಮ್ದು ಈ ಗಟ್ ಹೆಲ್ತಿ ಚೆನ್ನಾಗಿರುತ್ತೆ, ಯಾವಾಗ ಹೊಟ್ಟೆ ಹಸು ಚೆನ್ನಾಗಿರುತ್ತೆ, ಯಾವಾಗ ಮೆಟಬಾಲಿಸಮ್ ಚೆನ್ನಾಗಿರುತ್ತೋ, ಈ ಕಾನ್ಸ್ಟಿಪೇಷನ್ನು ಮತ್ತೆ ಪೈಲ್ಸ್ ಪ್ರಿವೆಂಟು ಮಾಡಬಹುದು, ಅಥವಾ ಸಣ್ಣ ಪುಟ್ಟ ಅರ್ಲಿ ಸ್ಟೇಜಸ್ ತೊಂದರೆ ಇದ್ರೆ ಅದನ್ನ ರಿವರ್ಸು ಮಾಡಬಹುದು. ಸೊ ಮೆಜಾರಿಟಿ ಆಗಿ ನಾವು ಆಹಾರ ಮತ್ತು ನಮ್ಮ ಜೀವನ ಶೈಲಿ, ಸ್ವಲ್ಪ ವಾಕ್ ಮಾಡೋದು, ಕಂಟಿನ್ಯೂಸ್ ಆಗಿ 5-6 ಗಂಟೆ ಕೂತ್ಕೊಳ್ಳೋದು, ಆಮೇಲೆ ವಾಕ್ ಮಾಡ್ದಲೇ ಇರೋದು, ಆಮೇಲೆ ತುಂಬಾ ಏನಂತಾರೆ, ಲೆದರ್ ಸೋಫಾ ಮೇಲೆ, ಲೆದರ್ ಚೇರ್ಸ್ ಮೇಲೆ ಗಂಟೆಗಟ್ಟಲೆ ಕೂತ್ಕೊಳ್ಳೋದು. ಸೊ ಇದೆಲ್ಲ ನಮ್ಮ ಪೈಲ್ಸ್ ಪ್ರಾಬ್ಲಮ್ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನ ಟ್ರಿಗರ್ ಮಾಡ್ತದೆ. ಸೊ ಹಾಗಾಗಿ ಲೆದರ್ ಸೋಫಾ ಮೇಲೆ ಕೂರೋದ್ರಿಂದ ಯಾವ ರೀತಿ ಅಂತ, ಲೆದರ್ ಸೋಫಾದ ಮೇಲೆ ಕೂರೋದ್ರಿಂದ ಯೂಶುವಲಿ ಉಷ್ಣ ಜಾಸ್ತಿ ಇರುತ್ತೆ. ಆಮೇಲೆ ಲೆದರ್ ಸೋಫಾ ಮೇಲೆ ಕಂಟಿನ್ಯೂಸ್ ಆಗಿ ನಾವು ತುಂಬಾ ಹೊತ್ತು ಕೂರಬಾರ್ದು. ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ ಕೂತ್ಕೊಳ್ಳಿ, ಮತ್ತೆ ಒಂದು 15 ನಿಮಿಷ ಎದ್ದು ಓಡಾಡ್ಬೇಕಾಗತ್ತೆ, ಮತ್ತೆ ಕೂತ್ಕೊಂಡು ನಮ್ಮ ಕೆಲಸವನ್ನು ಮಾಡ್ಬೋದು. ಆದ್ರೆ ಕಂಟಿನ್ಯೂಸ್ ಯೂಶುವಲಿ ನೋಡಿರ್ಬೋದು, ನಾವು ಗಂಟೆಗಟ್ಟಲೆ ಒಂದು 6-7 ಗಂಟೆ, 8 ಗಂಟೆ ಟ್ರಾವೆಲಿಂಗ್ ಮಾಡಿರ್ತೀವಿ. ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ಸ್ ತರ ಇರ್ತದೆ. ಸೊ ಹಾಗಾಗಿ ಕಂಟಿನ್ಯೂ ಒಂದು 6-7 ಗಂಟೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಆಮೇಲೆ ವಾಕಿಂಗ್ ಮಾಡ್ದಲೇ ಇರೋದು. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು 2-3 ಗಂಟೆ ಅಥವಾ ಅರ್ಧ ಗಂಟೆ, 1 ಗಂಟೆ ಕೂತ್ಕೊಳ್ಳಿ, ಒಂದು 15 ನಿಮಿಷ 20 ನಿಮಿಷ ವಾಕ್ ಮಾಡಿ, ಮತ್ತೆ ಕೂತ್ಕೊಳ್ಳಿ, ಕೆಲಸ ಮಾಡಿ, ವಾಕ್ ಮಾಡಿ. ಇದು ನಮ್ದು ಸಿಂಪಲ್ ಏನಂತಾರೆ, ಒಂದು ಲೈಫ್ ಸ್ಟೈಲ್ ಚೇಂಜ್ ಇರ್ಬೋದು, ಅಥವಾ ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಈ ತರ ಚೇಂಜಸ್ ಮಾಡೋದು. ಆಮೇಲೆ ಸ್ವಲ್ಪ ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಇದ್ರೆ ಸ್ವಲ್ಪ ಊಟ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಬಿಸಿ ನೀರು ಕುಡಿಯೋದು ಅಥವಾ ವಾರ್ಮ್ ವಾಟರ್ ಕುಡಿಯೋದು, ಜೊತೆಗೆ ಮಜ್ಜಿಗೆ ಕುಡಿಯೋದು. ಸೊ ಇದೆಲ್ಲ ಕುಡಿಯೋದ್ರಿಂದ ನಾವು ಈ ಕಾನ್ಸ್ಟಿಪೇಷನ್ ನ ಪ್ರಿವೆಂಟ್ ಮಾಡಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.